ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವಿಡಿಯೋವನ್ನು ಮಾಡಿಕೊಡಿ. ಅಂದರೆ ಯಾವ ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಪೇಪರ್ಗಳಿರುತ್ತೆ, ಸರ್ 3 ಪೇಪರ್ ಇರುತ್ತಂತೆ, ಯಾವ ಪೇಪರ್ ಹೇಗಿರುತ್ತೆ, ಎಷ್ಟು ಅಂಕಗಳಿಗಿರುತ್ತೆ ಅಂತ. ಸೊ ಅದಕ್ಕಾಗಿ ನಾನು ಕಳೆದ ಒಂದು ವರ್ಷ 2019ರ ನೋಟಿಫಿಕೇಷನನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಈಗ ನೋಟಿಫಿಕೇಷನ್ ಆದಮೇಲೆ ಇದರ ಬಗ್ಗೆ ಕನ್ಫರ್ಮೇಷನ್ ಸಿಗುತ್ತೆ. ಬಹುತೇಕ ಇಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಓದಲಿಕ್ಕೆ ಒಂದು ಸಣ್ಣ ಗೈಡೆನ್ಸ್ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಯಾವ್ಯಾವೆಲ್ಲ ಒಂದು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಅಂತ ನೋಡೋದಾದರೆ, ಆ ನೋಟಿಫಿಕೇಷನಲ್ಲಿ ಇದ್ದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರದ ಎಜುಕೇಷನಲ್ ಇನ್ಫಾರ್ಮೇಷನ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಸೊ ಕೊನೆಯಲ್ಲಿ ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಹಂಚ್ಕೊಳ್ಬೋದು. ಸೊ ಮೊದಲಿಗೆ ನಾನು ಆಗಲೇ ಹೇಳ್ದಂಗೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳಿಗಿರುತ್ತೆ, ಹಾಗೆ ಯಾವ್ಯಾವ ವಿಷಯಗಳಿರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಪತ್ರಿಕೆ ಎಷ್ಟಿರ್ತಾವಪ್ಪ ಅಂದರೆ 3 ಪತ್ರಿಕೆಗಳಿರುತ್ತೆ. ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಒಟ್ಟು ಇರ್ತಕ್ಕಂಥದ್ದು 3 ಪತ್ರಿಕೆಗಳು. ಸೊ 3 ಪೇಪರ್ಸ್ ಇರುತ್ತೆ. ಸೊ ಈ 3 ಪತ್ರಿಕೆಗಳಲ್ಲಿ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ ಮತ್ತು 3ನೇ ಪತ್ರಿಕೆ, ನಾನು ಒಂದೊಂದನ್ನೇ ತಿಳಿಸ್ತಾ ಹೋಗ್ತೀನಿ. ಸೊ ಅದರಲ್ಲಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ನಿಮಗೆ GK ಅಥವಾ ಸಾಮಾನ್ಯ ಜ್ಞಾನ ಅಂತ ನಾವು ಕರಿತೀವಿ. ಅದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು OMR ಶೀಟ್ ಇರುತ್ತೆ. ಅಂದರೆ ನೀವು 4 ಆಪ್ಷನ್ಸಲ್ಲಿ ಒಂದನ್ನು ಉತ್ತರಿಸಬೇಕಾಗತ್ತೆ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇದು ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ. 100 ಇರಲ್ಲ, 150 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಯಾವ್ಯಾವು ಎಷ್ಟೆಷ್ಟು ಇರುತ್ತೆ ಅಂತ ನಾವು ಗಮನಿಸೋದಾದರೆ, ಸಾಮಾನ್ಯ ಭಾಷೆ ಕನ್ನಡ 25 ಅಂಕಗಳಿರುತ್ತೆ. ಹಾಗೆ ಜನರಲ್ ಇಂಗ್ಲೀಷ್ ಆಂಗ್ಲ ಭಾಷೆ 25 ಅಂಕಗಳಿರುತ್ತೆ. ಸಾಮಾನ್ಯ ಜ್ಞಾನ ಅದರಲ್ಲಿ ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳು 25 ಅಂಕಗಳಿರುತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ವಿಕಸನ ಮತ್ತು ಬೋಧನಾ ವಿಧಾನ ಇದು 50 ಅಂಕಗಳಿಗೆ ಇರುತ್ತೆ. ಸೊ ಇದನ್ನು ಸ್ವಲ್ಪ ಗಮನಿಸಬೇಕು ನೀವಿಲ್ಲಿ. ಎಷ್ಟು ಅಂಕಗಳಿಗೆ? 50 ಅಂಕಗಳಿಗಿರುತ್ತೆ. ಇನ್ನು ವ್ಯಾಲ್ಯೂ ಎಜುಕೇಷನ್ ಮತ್ತು ಹೆಲ್ತ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ 15 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಹಾಗೆ ಗಣಕಯಂತ್ರ ಪ್ರಬುದ್ಧತೆ ಬಗ್ಗೆ, ಈ ಕಂಪ್ಯೂಟರ್ ಲಿಟ್ರಸಿ ಅಂತ ನಾವೇನು ಕರಿತೀವಿ, ಅದು 10 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ ಬಂದು ಈ ಎಲ್ಲ ಅಂಕಗಳು ಸೇರಿ ನಿಮಗೆ 150 ಅಂಕಗಳಿಗೆ ಮೊದಲನೇ ಪತ್ರಿಕೆ ಇರುತ್ತೆ. ಇದಿಷ್ಟು ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ನೀವು ಗಳಿಸುವಂಥ ಅಂಕಗಳು ಎಲಿಜಿಬಿಲಿಟಿಗೆ ಯಾವುದೇ ಸಂಬಂಧ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇಷ್ಟನ್ನು ತಗೊಳ್ಳಲೇಬೇಕು, ಇಷ್ಟು ತಗೊಂಡ್ರೆ ಮಾತ್ರ ನಿಮಗೆ ಪಾಸ್ ಆಗ್ತೀರಾ, ಇಲ್ಲಾಂದರೆ ನಿಮಗೆ ಅರ್ಹತೆ ಇಲ್ಲ ಈ ಒಂದು ರಿಕ್ರೂಟ್ಮೆಂಟಲ್ಲಿ ಅಂತ ಯಾವುದೇ ನಿಬಂಧನೆಗಳಿಲ್ಲ. ಎಷ್ಟು ಬೇಕಾದರೂ ತೊಗೋಬೋದು. 150ಕ್ಕೆ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ರೆ, ಪರ್ಸೆಂಟೇಜು ಚೆನ್ನಾಗಿದ್ದರೆ ನಿಮಗೆ ಬೇಗ ಸೀಟ್ಗಳು ಸಿಗುತ್ತೆ. ಇನ್ ಕೇಸ್ ನಮಗೆ 100 ಪೋಸ್ಟ್ ಇತ್ತು ಅಂದರೆ, ನೀವು ಚೆನ್ನಾಗಿ ಮಾಡಿರೋ ಅಂಥವ್ರನ್ನ ಅಷ್ಟೇ 1000 ಜನ ಬರೆದಿರ್ತಾರೆ ಅಂದರೆ, ಅದರಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ತೊಗೊಂಡಿರ್ತಾರೋ ಅವ್ರಿಗೆ ಅದು ಎಲಿಜಿಬಲ್ ಆಗುತ್ತೆ. ಅದು ಕ್ಯಾಟಗರಿ ವೈಸ್ ಆಗಿರ್ಬೋದು, ಮಗದೊಂದು ಇರುತ್ತೆ. ರಿಸರ್ವೇಷನ್ ಎಲ್ಲವನ್ನು ನೋಡಿಕೊಂಡು ಆ ಪೋಸ್ಟ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದು ತುಂಬ ಇಂಪಾರ್ಟೆಂಟ್. ಇದು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ. ಇದು ಯಾವುದೇ ಡೌಟ್ ಬೇಡ ನಿಮಗೆ. ಇನ್ನು ಪತ್ರಿಕೆ 2, ಇಲ್ಲಿ ಒಂದಷ್ಟು ಮಾನದಂಡಗಳು, ಸಾಕಷ್ಟು ಜನ ಫೇಲ್ ಆಗಿರೋದೆ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಣ್ಣದೊಂದು ಜ್ಞಾನ ಇರಬೇಕಾಗತ್ತೆ. ಏನು ಈ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರಬೇಕು ಅಂದರೆ, ಇಲ್ಲಿ ಇರ್ತಕ್ಕಂಥ ಪೇಪರ್ 2 ಏನಿದೆ, ಮೋಸ್ಟ್ ಇಂಪಾರ್ಟೆಂಟ್ ಇದು 2ನೇ ಪೇಪರು. ಇದು ಆಂಗ್ಲ ಭಾಷೆ ಇರ್ಬೋದು, ಗಣಿತ ವಿಜ್ಞಾನ ಇರ್ಬೋದು, ಅಥವಾ ಸಮಾಜ ವಿಜ್ಞಾನ ಪಾಠ ಶಿಕ್ಷಕರಿಗೆ ಮಾತ್ರ ಇದೆ ಇದು ನಾನು ಹೇಳಿಸಿರ್ತಕ್ಕಂಥದ್ದು. ಆದರೆ ಈಗ ಸರ್ಕಾರ ಒಂದು ಆದೇಶವನ್ನು ಮಾಡ್ತು, ಅಂದರೆ CBZ ಅವ್ರಿಗೂ ಕೂಡ ಒಂದು ಚಾನ್ಸನ್ನು ಕೊಡಬೇಕು ಅಂತ. ಸೊ ಅವರಿಗೆ ಇಲ್ಲಿರ್ತಕ್ಕಂಥ ಸಿಲೆಬಸ್ಸು ಕನ್ಫರ್ಮೇಷನ್ ಇಲ್ಲ. ಅವ್ರ ನೋಟಿಫಿಕೇಷನ್ ಆದಮೇಲೆ ನಿಮಗೆ ಇದೇ ಸಿಲೆಬಸ್ ಇರುತ್ತೆ ಅಥವಾ ಬೇರೊಂದು ಸಿಲೆಬಸ್ಸನ್ನು ನೀವು ಬರೀಬೇಕು ಅಂತಕ್ಕಂಥದ್ದನ್ನು 100% ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಇದು ಕೇವಲ ಇಂಗ್ಲೀಷ್ ಟೀಚರ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಮತ್ತು ಮ್ಯಾಥ್ಸ್ ಸೈನ್ಸ್ ಟೀಚರ್ಸು ಅವರಷ್ಟೇ ಇದನ್ನು ಕಾನ್ಸಂಟ್ರೇಷನ್ ಮಾಡಿ. ಆದರೆ ನಿಮಗೂ ಕೂಡ ಗೊತ್ತಿರಲಿ, CBZ ಅವರು ನೀವೇನಿದ್ದೀರಿ ಅಥವಾ PMEನವ್ರಿಗೆ ಅವಕಾಶ ಕೊಡಬಹುದು. ಸೊ ಕೊಟ್ಟ ನಂತರ ನಿಮಗೆ ನೋಟಿಫಿಕೇಷನ್ ಆದ ನಂತರ 100% ಕನ್ಫರ್ಮೇಷನ್ ಆಗುತ್ತೆ. ಬಟ್ ಈ ಅಭ್ಯರ್ಥಿಗಳಿಗೆ, ಈ ನಾನು ಮೇಲೆ ತಿಳಿಸಿದಂಥ 3 ವಿಷಯಗಳ ಅಭ್ಯರ್ಥಿಗಳಿಗೆ ಈ ಸಿಲೆಬಸ್ 100% ಪಕ್ಕಾ ಇದೆ. ಸೊ ಮೊದಲನೇದಾಗಿ ನಾನು ಆಗಲೇ ಹೇಳ್ದಂಗೆ, ನಿಮಗೆ ಸಿಲೆಬಸ್ಸಲ್ಲಿ
ಪೇಪರ್ 2 ಇರುತ್ತೆ. ಇದರಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಕನಿಷ್ಠ 50% ಅಂಕಗಳನ್ನು, ಇಲ್ಲಿ ಇರ್ತಕ್ಕಂಥ ಟೋಟಲ್ ಅಂಕಗಳು ಎಷ್ಟು ಅಂತ ಹೇಳಿದ್ರೆ 150 ಅಂಕಗಳು. ಸೊ 150 ಅಂಕಗಳಿಗೆ 50% ಅಂತ ಹೇಳಿದ್ರೆ ನೀವು 75 ಅಂಕಗಳು ತಗೊಳ್ಳಲೇಬೇಕು. ಅಂದರೆ ದುರದೃಷ್ಟವಶಾತ್ ನನ್ನ ಸ್ನೇಹಿತರಲ್ಲಿ 74.75 ತೊಗೊಂಡಿರೋರಿದ್ದಾರೆ. ಅಂದರೆ ಎಷ್ಟು 0.25% ಹೋಗಿದೆ. ಆದ್ರೂ ಅವರಿಗೆ 0.25 ತಾನೇ ಕೊಟ್ಬಿಡ್ತಾರೆ, ರೌಂಡ್ ಫಿಗರ್ ಮಾಡ್ತಾರೆ, ಚಾನ್ಸೇ ಇಲ್ಲ, ಅವರಿಗೆ ಆ ಪಾಯಿಂಟ್ ಆಗಲಿಲ್ಲ. ಎಷ್ಟು ಅಂಕಗಳು ಇಂಪಾರ್ಟೆಂಟ್ ನೋಡಿ. 150ಕ್ಕೆ 75 ಕಡ್ಡಾಯವಾಗಿ ತಗೊಳ್ಳೇಬೇಕು. 50% ಆಫ್ ದ ಟೋಟಲ್ ಮಾರ್ಕ್ಸ್ ನಿಮಗೆ ಇಲ್ಲಿ ಬಂದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ, ಇಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ನೆನಪಿರಲಿ, ಸೆಕೆಂಡ್ ಟೈಮ್ GPSTR ಕಾಲ್ ಮಾಡಿದಾಗ ಅಂದರೆ 2019 ರೆಕ್ರೂಟ್ಮೆಂಟಲ್ಲಿ ಸಾಕಷ್ಟು ಕಡೆ ನೀವು ಒಂದು ಎಕ್ಸಾಂಪಲ್ ಗದಗ್ ಅಂತಲೇ ನೀವು ತಗೊಳ್ಳಿ. ಗದಗದಲ್ಲಿ ಎಷ್ಟು ಜನ ಅಪಾಯಿಂಟ್ ಆಗಿದ್ರು GPSTR ಅಂದರೆ 2017-18ರಲ್ಲಿ ಕಾಲ್ ಮಾಡಿದ್ರಲ್ಲ, ಆಗ ಅಪಾಯಿಂಟ್ ಆಗಿದ್ದ ವಿದ್ಯಾರ್ಥಿನೇ ಮತ್ತೆ, ಅಂದರೆ ಆ ವ್ಯಕ್ತಿನೇ ಮತ್ತೆ ಅಲ್ಲಿಗೆ ಅಪಾಯಿಂಟ್ ಆದ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಿಗೆ ಒಂದೇ ಕ್ಯಾಂಡಿಡೇಟು ಅಲ್ಲಿ ಸೆಲೆಕ್ಷನ್ ಆಯಿತು. ನೀವು ನಂಬ್ತಿರೋ ಇಲ್ಲೋ, ಎಲ್ಲರೂ ಕೂಡ 1, 2, 3 ಮಾರ್ಕ್ಸಲ್ಲಿ ಮತ್ತು ಪಾಯಿಂಟ್ ಸಮಥಿಂಗಲ್ಲಿ ಹೋಗಿದ್ದಾರೆ. ಅದು ಪೇಪರ್ 2ಗೆ ಸಂಬಂಧಪಟ್ಟಂತೆ. ಸೊ ಅದು ಏನಿರುತ್ತೆ, ಅದ್ರ ಯಾವ ಥರ ಸಿಲೆಬಸ್ ಇದೆ ನೋಡಿ. ಇದು ಆ ವಿಷಯ ಜ್ಞಾನ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥ್ಸ್ ಸೈನ್ಸ್ ಇದ್ದರೆ ಅಥವಾ ಸೋಷಿಯಲ್ ಸೈನ್ಸ್ ಇದ್ದರೆ ಅಥವಾ ಸೋಷಿಯಲ್ ಸೈನ್ಸು ಮ್ಯಾಥ್ಸ್ ಸೈನ್ಸು ಅಥವಾ ಇಂಗ್ಲೀಷ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಗೆ 50 ಅಂಕಗಳನ್ನು ಒಳಗೊಂಡಂಥ ಒಂದು ಪೇಪರ್ ಇರುತ್ತೆ. ಹಾಗೆ ಇನ್ನೊಂದು ಅದಕ್ಕೆ ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪು 100 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಎಷ್ಟು 50 + 100 150 ಇರುತ್ತೆ. ಈ 150ಯಲ್ಲಿ ನೀವು 50ಗೆ 50 ತೊಗೊಂಡು ಇಲ್ಲಿ ಒಂದಷ್ಟು ತೊಗೊಂಡು 25 ತೊಗೊಂಡ್ರೆ ಎಸ್ ಎಲಿಜಿಬಲ್. ಇಲ್ಲಿ 100ಅಲ್ಲಿ ನೀವು ಮ್ಯಾಕ್ಸಿಮಮ್ 50 ತೊಗೊಂಡು ಇಲ್ಲಿ 50ಗೆ ಒಂದಷ್ಟು 25 ತೊಗೊಂಡ್ರು ಓಕೆ. ಬಟ್ ಇವೆರಡೂ ಸೇರಿ ಇದರಲ್ಲಿ ಇಷ್ಟೇ ಬರಬೇಕು, ಇದರಲ್ಲಿ ಇಷ್ಟೇ ಬರಬೇಕಂತಿಲ್ಲ. ಎರಡೂ ಸೇರಿ 75 ಅಂಕಗಳನ್ನು ನೀವು ಗಳಿಸ್ಬೇಕಾಗತ್ತೆ. ಅದು ಭಾಳ ಇಂಪಾರ್ಟೆಂಟು. ಇದನ್ನು ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಎಡುತ್ತಾ ಇದ್ದಾರೆ. ಅದು ನಮಗೆ ಗೊತ್ತಿರಲಿ. ಇದಿಷ್ಟು ಪೇಪರ್ 2ನ ಬಗ್ಗೆ. ಅದು ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನವ್ರಿಗೆ ತುಂಬ ಟಫ್ ಆಗಿರ್ತಕ್ಕಂಥದ್ದು ಇಲ್ಲಿದೆ. ಇದು 2ನೇ ಪತ್ರಿಕೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇನ್ನು 3ನೇ ಪೇಪರ್ ಇದೆ. ಇದು ಬಂದು ಇಲ್ಲಿ ಕೂಡ ಎಲಿಜಿಬಿಲಿಟಿ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಯಾರ್ಯಾರಿಗೆ ಇದು ಬರುತ್ತೆ 3ನೇ ಪತ್ರಿಕೆ, ಆಗಲೇ ಹೇಳ್ದಂಗೆ ಮ್ಯಾಥ್ಸ್ ಸೈನ್ಸ್ನವ್ರಿಗೆ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ. ಸರ್ ಹಾಗಾದರೆ ಇಂಗ್ಲೀಷ್ನವ್ರಿಗೆ ಇದೆಯಾ ಅಂತ ನೀವು ಕೇಳ್ಬೋದು. ಸೊ ಇಂಗ್ಲೀಷ್ನವ್ರಿಗೆ ಆ ಪೇಪರು ಇಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೇವಲ ಇದು ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ, ಇಂಗ್ಲೀಷ್ ಶಿಕ್ಷಕರಿಗೆ ಇಲ್ಲ. ಯಾಕೆಂದರೆ ಅವರಿಗೆ ಕನ್ನಡ ಅಷ್ಟೊಂದು ಕಡ್ಡಾಯ ಪರೀಕ್ಷೆ ಇಲ್ಲ, ಭಾಷಾ ಸಾಮರ್ಥ್ಯ ಪರೀಕ್ಷೆ ಇಲ್ಲ. ಪೇಪರ್ 3 ಇಲ್ಲ ಅವರಿಗೆ, ಪೇಪರ್ 2 ಅಷ್ಟೇ, 1, 2. ಇದರಲ್ಲಿ ಏನಿರುತ್ತೆ ಕನ್ನಡದಲ್ಲಿ ಅಂತಂದರೆ ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ನೋಡಿ. ಮಾಧ್ಯಮ ಅಂದರೆ ಕನ್ನಡನೇ. ಇಲ್ಲಿ ನನಗೆ ಸಾಕಷ್ಟು ಜನ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಾನು ಇಂಗ್ಲೀಷ್ ಮೀಡಿಯಂ ಓದಿದ್ದೀನಿ, ಹಾಗಾದರೆ ಪರೀಕ್ಷೆಯನ್ನು ನಾನು ಇಂಗ್ಲೀಷಲ್ಲೇ ಬರಿಬೇಕಾ ಅಥವಾ ಕನ್ನಡದಲ್ಲಿ ಬರೀಲೇಬೇಕಲ್ವಾ? ಕನ್ನಡ ಮೀಡಿಯಮಲ್ಲಿ ಮಾತ್ರ ಪರೀಕ್ಷೆಯನ್ನು ತೊಗೊಳ್ಬೇಕು, ಇಲ್ಲ ಅಂದರೆ ಈ ಒಂದು ಪದವೀಧರ ಗೌರ್ಮೆಂಟ್ ಸ್ಕೂಲಿಗೆ ನಮ್ಮನ್ನು ತಗೊಳ್ಳಲ್ಲ, ಆ ಥರ ತಿಳ್ಕೊಂಡಿದ್ದಾರೆ. ಸೊ ನೀವು ಅದು ತಪ್ಪು. ನೀವು ಯಾವುದೇ ಮಾಧ್ಯಮದಲ್ಲಿ ಓದಿರಿ, ನೀವು ಎಕ್ಸಾಮನ್ನು ಕನ್ನಡನಾದರೂ ಬರೀರಿ ಅಥವಾ ಇಂಗ್ಲೀಷಲ್ಲಾದರೂ ಬರೀರಿ. ಸೊ ನೀವು ಕನ್ನಡ ಶಾಲೆಗೆ ಶಿಕ್ಷಕರಾಗಿ ಹೋಗ್ತೀರಾ. ಸೊ ಯು ಕ್ಯಾನ್ ಚೂಸ್ ಎನಿ ಒನ್ ಲ್ಯಾಂಗ್ವೇಜ್, ಕನ್ನಡ ಆರ್ ಇಂಗ್ಲೀಷ್, ಯಾವುದೇ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರಿಬೋದು. ಆದರೆ ಈ ಪತ್ರಿಕೆ ಏನಿದೆಯಲ್ಲ, ಪತ್ರಿಕೆ 3 ಕನ್ನಡ ಅಂದಮೇಲೆ ಕನ್ನಡದಲ್ಲೇ ಇರುತ್ತೆ, ಅದನ್ನು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಸಿಂಪಲ್ ಆಗಿರುತ್ತೆ. ನೀವು ಕಳೆದ ಒಂದು 2 ಪತ್ರಿಕೆಗಳು, ಅದರಲ್ಲಿ ನಾನ್ ಎಚ್ ಕೆ ಎರಡೂ ನೋಡೋದಾದರೆ ನಿಮಗೆ ಅಲ್ಲಿಗೆ ಒಟ್ಟು ಅನೇಕ ಕ್ವಶನ್ ಪೇಪರ್ಗಳು ಸಿಗುತ್ತೆ. ಮೊದಲನೇ ಎಕ್ಸಾಮಲ್ಲಿ 4 ಪ್ರಶ್ನೆ ಪತ್ರಿಕೆಗಳು, 2ನೇ ಎಕ್ಸಾಮ್ನಲ್ಲಿ 2 ಪ್ರಶ್ನೆ ಪತ್ರಿಕೆಗಳು, ಟೋಟಲ್ ನಿಮಗೆ 6 ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಾಪಟ್ಟೆ ಸಿಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಇದರಲ್ಲಿ 60 ಅಂಕಗಳನ್ನು ನೀವು ಕಡ್ಡಾಯವಾಗಿ ಗಳಿಸಬೇಕು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. 60 ಮಾರ್ಕ್ಸ್ ಇದರಲ್ಲಿ ಬರಲೇಬೇಕು. ಅಂದರೆ ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಸೈನ್ಸ್ ಟೀಚರ್ಸಿಗೆ ಸಿಂಪಲ್ ಕನ್ನಡ ಇರುತ್ತೆ. ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಸಮಾನಾರ್ಥಕ ಪದ ಯಾವುದು, ಈ ಥರದ ಪ್ರಶ್ನೆಗಳು. ಓಕೆನಾ? ವಾಕ್ಯ ರಚನೆ ಇದು ಸರಿಯಾಗಿದೆಯೋ ತಪ್ಪಾಗಿದೆಯೋ, ಅದೇ ನೋಡಿ. ಒಂದು ಭಾಷಾ ಸಾಮರ್ಥ್ಯದ ವಿವರಣಾತ್ಮಕ ಪರೀಕ್ಷೆ ಇರುತ್ತೆ, ಅಲ್ಲಿ ಬರೀಬೇಕು ನೀವಲ್ಲಿ. ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿದ ಭಾಷಾ ಸಾಮರ್ಥ್ಯದ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯವನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಹ್ಯಾಂಡ್ ರೈಟಿಂಗ್ ಕೂಡ
ನಿಮಗೆ ಚೆನ್ನಾಗಿರಬೇಕು. ಚೆನ್ನಾಗಿ ಅಂದರೆ ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಇದ್ದರೆ ಸಾಕು. ನೀವು ಅಷ್ಟು ದುಂಡುಗೆ ಬರೆಯೋಕ್ಕೆ ಬರಲ್ಲ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ವಿಷಯ ಇಂಪಾರ್ಟೆಂಟು. ಅದನ್ನು ಹೇಗೆ ನೀವು ಪ್ರಸ್ತುತಪಡಿಸ್ತೀರಿ, ಹೇಗೆ ಆನ್ಸರನ್ನು ಹೇಳ್ಕೊಡ್ತೀರಿ, ಶಿಕ್ಷಕರಾದಾಗ ನಿಮ್ಮ ಬರವಣಿಗೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಇದರಲ್ಲಿ 100ಗೆ 60 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಎಂಥವ್ರಿಗೂ, ಕನ್ನಡ ಮಾತಾಡೋರಿಗೆ ಅಥವಾ ಕನ್ನಡ ಓದಿರೋರಿಗೆ ಭಾಳ ಈಸಿಯಾಗಿ ಬರುತ್ತೆ. ಈವನ್ ಹೈಸ್ಕೂಲ್ ವಿದ್ಯಾರ್ಥಿ ಕೊಟ್ರು ತುಂಬ ಚೆನ್ನಾಗಿ ಮಾಡೋಷ್ಟು ಬರುತ್ತೆ. ನೀವು ಅದರಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡಿ. ಇನ್ ಕೇಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಈ ಗಡಿ ಭಾಗಗಳಲ್ಲಿ ಆಂಧ್ರ ಬಾರ್ಡ್ರಲ್ಲಿರೋರು, ತಮಿಳ್ನಾಡು ಬಾರ್ಡ್ರಲ್ಲಿರೋರು, ಅಥವಾ ಮದರ್ ಟಂಗ್ ಬೇರೆ ಇರೋರು, ಅಥವಾ ಕನ್ನಡ ಬರೋದಿಲ್ಲ ಸರ್ ನಾನು ತಮಿಳ್ ಇದ್ದೀನಿ, ಅಥವಾ ನಾನು ಉರ್ದು ಇದ್ದೀನಿ, ಅಥವಾ ನಾನು ತೆಲುಗು ಇದ್ದೀನಿ ಸರ್, ನಾನು ಹಿಂದಿ ಇದ್ದೀನಿ, ಈ ಥರ ಇರೋರಿಗೆ ಸಮಸ್ಯೆ ಆಗುತ್ತೆ. ಬಟ್ ಮದರ್ ಟಂಗ್ ಕನ್ನಡ ಅಥವಾ ಕರ್ನಾಟಕದಲ್ಲೇ ಇದ್ದವ್ರಿಗೆ ಈ ಪೇಪರ್ ಭಾಳ ಈಸಿ ಇರುತ್ತೆ. ಇದು ಕೂಡ 100ಕ್ಕೆ ಎಷ್ಟು ಅಂಕಗಳನ್ನು ತಗೊತೀರಾ ಅದ್ರ ಮೇಲೆ ಪರ್ಸೆಂಟೇಜ್ ಕೌಂಟ್ ಆಗುತ್ತೆ. ಅದನ್ನು ನೀವು ಚೆನ್ನಾಗಿ ಬರೀಲೇಬೇಕು. ಇಂಗ್ಲೀಷ್ ಶಿಕ್ಷಕರಿಗೆ ಇದು ವಿನಾಯಿತಿ ಇದೆ. ಸೊ ಇದರ ಮೆರಿಟ್ ಆಧಾರದ ಮೇಲೆ ನೋಡಿ, ಅಭ್ಯರ್ಥಿಗಳ ಮೇಲೆ ನಿಗದಿಪಡಿಸಿದ ಕನಿಷ್ಠ ಅಂಕಗಳನ್ನು ಗಳಿಸದೇ ಇದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಎಲ್ಲ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೆರಿಟನ್ನು ನಿರ್ಧರಿಸಲು ಪರಿಗಣಿಸಲಾಗುತ್ತೆ. ಅಂದರೆ ಭಾಷೆ, ಆಂಗ್ಲ ವಿಷಯದ ಹುದ್ದೆಗೆ ಪೇಪರ್ 1 ಮತ್ತು ಪೇಪರ್ 2 ಗಳಿಸಿದ ಅಂಕಗಳನ್ನು ಪರಿಗಣಿಸ್ತಾರೆ. ಇನ್ನು ಗಣಿತ, ವಿಜ್ಞಾನ ಹಾಗೂ ಸಮಾಜ ಪಾಠಗಳ ವಿಷಯಗಳ ಹುದ್ದೆಗಳಿಗೆ ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3ರಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುವುದು. ಪೇಪರ್ 3ರ ಪತ್ರಿಕೆಯು ಭಾಷಾ ಶಿಕ್ಷಕರು ಆಂಗ್ಲ ಶಿಕ್ಷಕರಿಗೆ ಅನ್ವಯಿಸುವುದಿಲ್ಲ. ನಾನು ಆಗಲೇ ಹೇಳಿದಂಗೆ ಆ ಮಾಹಿತಿ ನಿಮಗೆ ಗೊತ್ತಿರಲಿ. ಇದಿಷ್ಟು ಒಂದು ಸಿಂಪಲ್ ಆಗಿ ಒಂದು ಹೈಲೈಟ್ಸನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಂಟೆಂಟ್ ಎಲ್ಲ, ಸಿಲೆಬಸ್ ಎಲ್ಲ ನಿಮಗೆ ಸಾಕಷ್ಟು ಗೊತ್ತಿದೆ ಈಗ ಆಲ್ರೆಡಿ ನಿಮಗೆ. ಆ ಸಿಲೆಬಸ್ಸಲ್ಲಿ ಇರುವಂಥದ್ದು ಎಷ್ಟೋ ಜನ ಹೇಳ್ತಿರ್ತಾರೆ, ಸರ್ ನಾವು ಸಿಲೆಬಸ್ ಪ್ರಕಾರ ಏನು ಮಾಡ್ತೀವಿ ಅಂದರೆ ಇದನ್ನು ಇಲ್ಲಿದೆ, ಈ ಸಿಲೆಬಸ್ ಅಷ್ಟೇ, ಇದು ಗ್ರಹಿಸುವಿಕೆ ಅಷ್ಟೇ ಓದ್ತೀವಿ, ಶಬ್ದ ಭಂಡಾರ ಅಷ್ಟೇ ಓದ್ತೀವಿ, ಮಿಕ್ಕಿದೆಲ್ಲ ನಾನು ಓದಲ್ಲ. ಈ ರೀತಿ ಮನೋಭಾವನೆ ಭಾಳ ಜನಕ್ಕಿತ್ತು. ಆದರೆ ಆಫ್ಟರ್ ದ ಎಕ್ಸಾಮಿನೇಷನ್, ಪರೀಕ್ಷೆ ಬರೆದು ಹೊರಗೆ ಬಂದಾಗ ಅವರಿಗೆ ಗೊತ್ತಾಯಿತು, ನಾನು ಓದಿರೋದ್ರಲ್ಲಿ 10% ಅಥವಾ 20% ಅಷ್ಟೇ ಬಂದಿದೆ, ಉಳಿದಂಥ 80% ಬಂದಿಲ್ಲ. ಎಲ್ಲಿಂದ ಬಂತು? ಆ ಪ್ರಶ್ನೆಗಳು ನಮ್ಗೆ ಗೊತ್ತೇ ಇಲ್ಲ. ಅಯ್ಯೋ ನಾವು ಹೋರಾಟ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಅದನ್ನು ಕೇಳಬೇಕು, ಸಚಿವರನ್ನ ಕೇಳಬೇಕು, ಈ ಥರದ್ದೆಲ್ಲ ಬಂತು. ಅದಕ್ಕಾಗಿ ಏನು ಮಾಡಬೇಕಂದ್ರೆ ಬ್ರಾಡಾಗಿ ಥಿಂಕ್ ಮಾಡಿ, ಹೆಚ್ಚಿನ ಎಫರ್ಟ್ ಹಾಕಿ ಓದಿ. ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕುವಾಗ ಈ ಉತ್ತರ ಅಂದರೆ ABCD ಇದೆ, ಡಿ ಉತ್ತರ ಬರುತ್ತೆ ಅಂದರೆ ಇವು ಯಾಕೆ ಬರಲ್ಲ ಅನ್ನೋದನ್ನು ನಾವು ಕಲಿಬೇಕು. ಸೊ ಆ ಥರದ ಕಲಿಬೇಕಾಗತ್ತೆ. ಇದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಇರೋದ್ರಿಂದ ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್, ತುಂಬ ಎಫರ್ಟನ್ನು ಹಾಕಿ ನೀವು ಓದಬೇಕಾಗತ್ತೆ. ಸೊ TET ಕಂಪಲ್ಸರಿ ಎಲಿಜಿಬಲ್ ಆಗಿರಬೇಕು. ಜೊತೆಗೆ ಇನ್ನೊಂದು ಡೌಟು ನನಗೆ ಸಾಕಷ್ಟು ಜನ ಕೇಳಿದರು, ಏನು ಡೌಟಪ್ಪ ಅಂತ ಹೇಳಿದ್ರೆ TET ಪರೀಕ್ಷೆಯಲ್ಲಿ ಎಷ್ಟು ಎಲಿಜಿಬಿಲಿಟಿ, ಅದು ಎಲಿಜಿಬಿಲಿಟಿ ಆದಮೇಲೆ ನನಗೆ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತಾ ಅಂತ. ಸೊ TETಯಲ್ಲಿ ನಿಮಗೆ ಗೊತ್ತಿದೆ 83 ಅಂದರೆ ಕೆಟಗರಿ 1 ಮತ್ತು SC/ST ಅವರಿಗೆ 83 ಬರಬೇಕು. ಇನ್ನು ಅದರ್ಸ್ಗೆ ಏನಾಗಿರಬೇಕು 90 ಬರಬೇಕು. GM ಮತ್ತು OBC ಅವರಿಗೆ 90 ಅಂಕಗಳು ಕಡ್ಡಾಯವಾಗಿ ಬರಬೇಕು. ಆದರೆ CTET ಎಲಿಜಿಬಲ್ ಆಗಿದ್ದರೆ ಬರುತ್ತಾ ಅಂತ ಒಂದೊಂದು ಪ್ರಶ್ನೆ ಇತ್ತು. ಖಂಡಿತ CTETಲ್ಲಿ ಎಲಿಜಿಬಲ್ ಆಗಿದ್ದರೂ ಕೂಡ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ CTETಯಲ್ಲಿ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 7 ವರ್ಷ ವ್ಯಾಲಿಡಿಟಿ ಇತ್ತು. ಅಂದರೆ 7 ಇಯರ್ಸ್ ಆ ಒಂದು ಸರ್ಟಿಫಿಕೇಟ್ ಈಗ ಪಾಸ್ ಆದರೆ 7 ವರ್ಷದವರೆಗೆ ಅದರ ವ್ಯಾಲಿಡಿಟಿ ಇತ್ತು. ಅದನ್ನು ಏನು ಮಾಡಿದ್ದಾರೆ, ಈಗ ಲೈಫ್ ಟೈಮ್ ಎಕ್ಸ್ಟೆಂಡ್ ಮಾಡಬೇಕು ಅಂಥೇಳಿ ಒಂದು ಪ್ರಸ್ತಾವನೆ ಇದೆ. ಅಂದರೆ ಮೀಟಿಂಗಲ್ಲಿ ಅಜೆಂಡಾ ಮಾಡಿದ್ದಾರೆ. ಆದರೆ ಅದು ಇನ್ನೂ 100% ಕಾರ್ಯರೂಪಕ್ಕೆ ಬಂದಿರೋದೋ ಇಲ್ಲೋ ಅನ್ನೋದ್ರ ಬಗ್ಗೆ ನಮಗೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಸೆಂಟ್ರಲಲ್ಲಿ ಆ ಒಂದು ತೀರ್ಮಾನಕ್ಕಾದರೆ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಖಂಡಿತ ಅದೇ ತೀರ್ಮಾನಕ್ಕೆ ಬರ್ತಾರೆ. ಆಗ ನೀವು ಖುಷಿಯಿಂದ ಇರ್ಬೋದು, ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ನೀವು ಒಂದ್ಸರಿ ಎಲಿಜಿಬಲ್ ಆಗಿದ್ದೀರಿ ಅಂತ ಹೇಳಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇಟ್ ಈಸ್ ವೆರಿ ಈಸಿ ಟು ಅಟೆಂಡ್ ದ ನೆಕ್ಸ್ಟ್ ಎಕ್ಸಾಮಿನೇಷನ್. ಸೊ ಆ ರೀತಿಯಾದ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಸದ್ಯ ಆ ಒಂದು ವಿಷಯ ಎಲ್ಲರಿಗೂ ಕೂಡ ಖುಷಿಯನ್ನು ಕೊಡ್ತಾ ಇದೆ. ಸೊ ಅದೇ ಥರನೇ ನಿಮ್ಮ ಪ್ರಯತ್ನ ಕೂಡ ಇರಲಿ. ಚೆನ್ನಾಗಿ ಅಭ್ಯಾಸ ಮಾಡಿ ನಿರಂತರವಾಗಿ. ಅದು ಹೇಗೆ ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಈ ಮಾತನ್ನ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತ. ಆಗ ನೀವು ಬಾವಿ ತೋಡಿ ನೀರು ಹುಡುಕಿ ನೀರು ಹಾಕೊಳ್ಳೋ ಅಷ್ಟೊತ್ತಿಗೆ ಗಡ್ಡದ ಜೊತೆಗೆ ಮುಖ ಕೂಡ
ಸುಟ್ಟೋಗಿರ್ತದೆ. ಅದಕ್ಕೆ ಏನು ಮಾಡಬೇಕು, ಎಕ್ಸಾಮ್ ಕಾಲ ಆದಾಗ, ಹಾಲ್ ಟಿಕೆಟ್ ರಿಲೀಸ್ ಆದಾಗ ಪರ್ಟಿಕ್ಯುಲರ್ ಆಗಿ ನಾಳೆ ಎಕ್ಸಾಮ್ ಇದೆ ಅನ್ಬೇಕಾದ್ರೆ ಸಿಲೆಬಸ್ಸನ್ನು ಹುಡುಕಬಾರ್ದು. ನಿರಂತರ ಪ್ರಯತ್ನವನ್ನು ಮಾಡಿ, ಅದರಿಂದ ಖಂಡಿತ ಯಶಸ್ಸು ಸಾಧ್ಯ ಆಗುತ್ತೆ. ಮತ್ತು ಕೆಲವು ಸಮಯಗಳ ಕಾಲ ಮಾತ್ರನೇ ನೀವು ಅಂತರ್ಜಾಲದ ಮೊರೆಯನ್ನು ಹೋಗಬೇಕು. ಹೆಚ್ಚಿನದಾಗಿ ಅಭ್ಯಾಸದಲ್ಲಿ ತೊಡಗಬೇಕು. ಅದರಲ್ಲಿ ನೀವು ಯಾವ ರೀತಿಯಾಗಿ ನೀವು ತೊಡಗಬೇಕಪ್ಪ ಅಂದರೆ ಪುಸ್ತಕದ ಹುಳ ಆಗಿರಬೇಕು. ಅದು ತುಂಬಾ ಹೇಳ್ತಾರಲ್ಲ ಅಂಬೇಡ್ಕರ್ ಅವರು, ಏನಂತ, ನಿದ್ದೆ ಮಾಡುವಾಗ ಕಾಣುವುದು ನಿಜವಾದ ಕನಸಲ್ಲ, ನಿದ್ದೆ ಬಾರದಂತೆ ಮಾಡುವಂಥದ್ದು ಯಾವುದಿದೆಯೋ ಅದೇ ನಿಜವಾದ ಕನಸು ಅಂತ. ಆ ರೀತಿ ಕನಸನ್ನು ನಾವು ಇಟ್ಕೊಳ್ಬೇಕು, ಅಷ್ಟು ಪ್ರಯತ್ನವನ್ನು ಮಾಡಬೇಕು. ಸೊ ನಮಗನ್ನು ನಾವು ಅಂತರಾವಲೋಕನ ಮಾಡ್ಕೊಳ್ಳೋಣ. ಅಂತರಾವಲೋಕನ ಇಂಟ್ರಾಸ್ಪೆಕ್ಷನ್ ಮಾಡಿದಾಗ ನಾನು ಓದಿರೋದು ಕರೆಕ್ಟ್ ಇದೆಯಾ, ಸೊ ನಾನು ಓದಿರೋದಕ್ಕೆ ನನಗೆ ಪರೀಕ್ಷೆನ ಬರೀಲಿಕ್ಕೆ ಆಗ್ತದಾ, ಈ ರೀತಿ ನಾವು ನಮ್ಮ ಮನಸ್ಸನ್ನು ಅಂತ ಇದು ಮಾಡಿಕೊಂಡು ಶ್ರದ್ಧೆಯಿಂದ ನಾವು ಶ್ರಮಪಟ್ಟು ಓದಿದ್ದೆ ಆದರೆ ಖಂಡಿತ ಸಕ್ಸಸ್ ಆಗುತ್ತೆ. ಇವತ್ತು ಹಾಕಿರೋ ಮಾವಿನ ಗಿಡ ನಾಳೆ ಹಣ್ಣು ಕೊಡಲಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ವೆಯ್ಟ್. ಅದು ಎಷ್ಟು ದಿನ ಬರಬೇಕೋ ಅವಾಗೇ ಅದು ಫಸಲನ್ನು ಕೊಡೋದು. ಹಾಗೆ ಜ್ಞಾನವೂ ಅಷ್ಟೇ, ನಿರಂತರವಾಗಿ ನೀವು ಕಲಿಕೆಯಲ್ಲಿ ತೊಡಗಬೇಕು. ಕೇವಲ ಇದೊಂದೇ ಹುದ್ದೆಗೆ ಅಂತಲ್ಲ, ಎಲ್ಲ ಹುದ್ದೆಗೂ ಕೂಡ ಶ್ರಮದಿಂದ ಮಾತ್ರ ಸಾಧ್ಯ. ಅನ್ಯ ಮಾರ್ಗಗಳು ಅದು ಇದು ಏನೇನೋ ಹೇಳ್ತಾರೆ, ಸೊ ನಾವು ಸೋಷಿಯಲ್ ಸೈನ್ಸ್ ನಮಗೆ ಆಗೋದೇ ಇಲ್ಲ, ಅವೆಲ್ಲ ನೆಗೆಟಿವ್ನ ಯಾವತ್ತೂ ಕೂಡ ನೀವು ತಲೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾ, ಸೊ ಏನಾದರೂ ಡೌಟ್ಸ್ಗಳಿದ್ರೆ ಮತ್ತು ನಿಮಗೆ ಕೆಲವೊಂದು ಡೌಟ್ಸ್ಗಳನ್ನು ಕ್ಲಾರಿಫಿಕೇಷನ್ ಮಾಡೋಷ್ಟು ಗೊತ್ತಿದ್ದರೆ, ಅಂದರೆ ಸಾಕಷ್ಟು ಜನ ನನ್ನ ಒಂದು ವಿಡಿಯೋಗಳನ್ನು ನೋಡುವಂತಹ ನೀವು, ಅಂದರೆ ನಿಮ್ಮಲ್ಲಿ ನನಗಿಂತಲೂ ಹೆಚ್ಚಿನ ಜ್ಞಾನ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನೀವು ನಿಮ್ಮ ಕಮೆಂಟಲ್ಲಿ ಆ ಥರದ ವಿಷಯಗಳಿದ್ರೆ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳಿ. ಹಾಗೆ ಅದನ್ನು ಇನ್ನೊಬ್ಬರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಬೇಕು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.